ನಗರದಲ್ಲಿ ಡೆಂಗ್ಯೂ ಪ್ರಕರಣ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಈ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ತಗೊಳ್ಳದಲ್ಲೇ ಬರೀ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಸುಮ್ಮನೆ ಒಂದು ಕಳಿಸ್ಬಿಟ್ಟು ಇವತ್ತು ಯಾವುದೇ ಒಂದು ಸ್ವಚ್ಛತೆಯನ್ನು ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಾ ಬೆಂಗಳೂರು ಉತ್ತರ ಅಧ್ಯಕ್ಷ ಅಂತ ಹರೀಶ್ ಅವರು ಮತ್ತು ನಾನು ಮತ್ತು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಕೂಡ ಕಮಿಷನ್ ಮನವಿ ಮಾಡೋಕ್ಕೆ ಬಂದಿದ್ದೀವಿ. ಯಾರಾದರೂ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ, ಆ ಚನ್ನಪಟ್ಟಣದಲ್ಲಿ ಚುನಾವಣೆಗೆ ಬ್ಯುಸಿಯಾಗಿದ್ದಾರೆ. ಇನ್ನೊಬ್ಬ ಆರೋಗ್ಯ ಸಚಿವರು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಿಕೊಂಡು ಮೋಜು ಮಸ್ತು ಮಾಡ್ತಾಯಿದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಸುಮಾರು 2,000 ರಿಂದ 3,000 ಸಂಖ್ಯೆಯಲ್ಲಿ ಇವತ್ತು ಮಕ್ಕಳುಗಳಿಗೆ ದೊಡ್ಡವರಿಗೆ ಪ್ರತಿನಿತ್ಯ ಕ್ಯೂ ಆಗಿಬಿಟ್ಟಿದೆ. ಇವತ್ತು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೇಳೋರಿಲ್ಲ, ಕೇಳೋ ಪರಿಸ್ಥಿತಿ ಆಗಿದೆ. ಇಲ್ಲ ಖಾಸಗಿ ಹಾಸ್ಪಿಟ್ಲಿಗೆ ಹೋಯಿತು ಅಂತಂದರೆ ಸುಲಿಗೆಯನ್ನು ಮಾಡುವಂಥ ಕೆಲಸವನ್ನು ಖಾಸಗಿ ಆಸ್ಪತ್ರೆಗಳು ಮಾಡ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದೀರಾ? ಖಾಸಗಿ ಹಾಸ್ಪಿಟ್ಲಿಗೆ ನೀವು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಾ, ಬೀಗ ಹಾಕ್ಸ್ತೀನಿ ಅಂತ. ಯಾವ ಖಾಸಗಿ ಹಾಸ್ಪಿಟ್ಲಿಗೆ ಬೀಗ ಹಾಕ್ಸಿದ್ದೀರಾ? ಯಾವ ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡ್ತಿದ್ದೀರಾ? ಆಮೇಲೆ ಇಲ್ಲಿ ಒಂದು ಸಾವಾಗಿದೆ ಮೈಸೂರಿನಲ್ಲೂ ಕೂಡ, ಒಬ್ಬ ಆರೋಗ್ಯ ಅಧಿಕಾರಿನೇ ಸತ್ತೋಗಿದ್ದಾರೆ. ಸದಾ BBMP ಕಮಿಷನರ್ ಕೂಡ ಡೆಂಗ್ಯೂವಿಂದ ಒಂದೇ ಮನೇಲಿ ರೆಸ್ಟ್ ತೊಗೊಂಡಿದ್ದಾರೆ. ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ಯಾರು ಕಾರಣ ಇದಕ್ಕೆ? ಬೇಲಿ ಎದ್ದು ಹೊಲ ಮೇದ ಪರಿಸ್ಥಿತಿ ಇವತ್ತು ಕರ್ನಾಟಕ ಸರ್ಕಾರ, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಆರೋಗ್ಯ ಸಚಿವರು ಯಾರೂ ಕೂಡ ಇದಕ್ಕೆ ತಗೊತಿಲ್ಲ. ಈ ದೃಷ್ಟಿಯಿಂದ ನಾವು ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಎಲ್ಲ ಪಾರ್ಕ್ಗಳಲ್ಲಿ ಔಷಧಿಯನ್ನು ಸಿಂಪಡಿಸಿ, ಎಲ್ಲ ಕೆರೆಗಳಲ್ಲಿ ಔಷಧಿಯನ್ನು ಸಿಂಪಡಿಸಬೇಕು. ಆ ಔಷಧಿನ ನಾವು ಕುಡಿದ್ರೂ ಕೂಡ ಸಾಯಲ್ಲ. ಆ ಥರ ಒಂದು ಡೂಪ್ಲಿಕೇಟ್ ತೊಗೊಂಬಂದು ಔಷಧಿ ತೊಗೊಂಡೋಗಿ ಹೊಡಿತಾರೆ. ಯಾವುದೇ ಒಂದು ಅದಕ್ಕೆ ಮಿಕ್ಸ್ ಎಷ್ಟಾಗ್ತಿದೆ, ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಮೆಡಿಕಲ್ ಆಫೀಸರ್ ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ತಿಲ್ಲ. ದಯಮಾಡಿ ಕೇಳ್ಕೊಳ್ಳೋದು, ಇನ್ನು ಮುಂದೆ ಇದೇ ಥರ ಆಯಿತು ಅಂತಂದರೆ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಬೆಂಗಳೂರು ಮಹಾನಗರದ BJP ವತಿಯಿಂದ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ದಯಮಾಡಿ ವಾರ್ ರೂಮ್ ಓಪನ್ ಮಾಡಿ, ಏನು ಕ್ರಮ ತಗೋಬೇಕು ಅಂತ ಹೇಳಿ. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ಇವತ್ತು ಪರಿಸ್ಥಿತಿಯಲ್ಲಿ ಜನ ಬೇಸತ್ತಿದ್ದಾರೆ. ಆ ದೃಷ್ಟಿಯಿಂದ ನಾವು ಖಂಡಿಸ್ತೀವಿ ನಾವು.